ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಇಂಥದ್ದೊಂದು ಆರ್ಟಿಕಲ್ ಪೇಪರ್ನಲ್ಲಿ ಮತ್ತು ನ್ಯೂಸಲ್ಲಿ ಆದಷ್ಟು ಬೇಗನೆ ಬರಬೇಕಿತ್ತು, ಆದರೆ ಲೇಟ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈಗಾದರೂ ಬಂದಿದೆ ಅಂತ ನಾವು ಖುಷಿ ಪಡಬೇಕಷ್ಟೇ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ವರ್ಷವೂ ನೀವು ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡ್ಮೇಲೆ, ಮೆಡಿಕಲ್ಗೆ ಎಸ್ಪೆಷಲಿ ಕಾಲೇಜ್ಗೆ ಅಡ್ಮಿಷನ್ ತೊಗೊಂಡ್ಮೇಲೆ ನೀವು ಕಾಲೇಜಿಗೆ ಹೋಗಿ, ಅಂದರೆ ಕಾಲೇಜ್ಗೆ ಅಡ್ಮಿಷನ್ ಕೊಟ್ಟು, ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟು ಫೀಸನ್ನು ಪೇ ಮಾಡಿ, ಎಕ್ಸ್ಟ್ರಾ ಫೀಸ್ ಪೇ ಮಾಡಿ ಎಲ್ಲ ಮಾಡಿ ಬಂದ ಮೇಲೆ KE ವೆಬ್ಸೈಟ್ನಲ್ಲಿ ರಿಪೋರ್ಟ್ ಮಾಡಬೇಕು, ಅಂದರೆ ಜಾಯ್ನಿಂಗ್ ರಿಪೋರ್ಟನ್ನು ಅಪ್ಡೇಟ್ ಮಾಡಬೇಕು ಅಂತ ಇರ್ತಿತ್ತು. ಸೊ ಅದರಲ್ಲಿ ಎಕ್ಸ್ಟ್ರಾ ಫೀಸ್ ಪೇಡ್ ಅಂತ ಹೇಳಿ ಕೇಳಿಸ್ತಿತ್ತು. ಸೊ ಅದರಲ್ಲಿ ನೀವು ನಿಮ್ಮ ಫೀಸನ್ನು ಕೂಡ ಆ್ಯಡ್ ಮಾಡ್ತಿದ್ರಿ. ಬಟ್ ಗೊತ್ತಿರಲಿ, ಈ ರೀತಿ ಆ್ಯಡ್ ಮಾಡಿದಾಗ ಇದನ್ನು ಅಬ್ಸರ್ವ್ ಮಾಡಿ ಎಕ್ಸ್ಟ್ರಾ ಫೀಸನ್ನು ತೆಗೆದುಕೊಳ್ತಾ ಇರುವಂತಹ ಕಾಲೇಜಿನ ವಿರುದ್ಧ ಏನಾದರೂ ಆಕ್ಷನ್ ಅನ್ನು ತಗೊಳ್ಳೋದಕ್ಕೆ ಯಾವ ಅಧಿಕಾರಿಗಳು ಮುಂದೆ ಬಂದಿಲ್ಲ. ಅದಕ್ಕೋಸ್ಕರ ಯಾವ ಕಮಿಟಿಯೂ ಕೂಡ ಇದಕ್ಕೆ ನಿಗದಿಯಾಗಿಲ್ಲ, ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ KE ಅವರ ಕಡೆಯಿಂದ ಆಗಿರ್ಬೋದು ಅನ್ನೋದು ಬಹಳ ವಿಷಾದನೀಯ ವಿಷಯ. ಸೊ ಬಹಳ ಬೇಜಾರಿನ ವಿಷಯ. ಇಲ್ಲ ಅಂತಂದ್ರೆ ಏನಾಗ್ತಾ ಇದೆ, ಕಾಲೇಜ್ ಅವರು ತಮಗೆ ಬಂದಿದ್ದೇ ಆಟವನ್ನು ಆಡ್ತಾ ಇದ್ದಾರೆ. ಸೊ ಎಕ್ಸ್ಟ್ರಾ ಫೀಸ್ ಎಷ್ಟು ಬೇಕು ತಮ್ಮ ಮನಸ್ಸಿಗೆ ಬಂದಿದ್ದು ಹೇಳ್ತಾ ಇದ್ದಾರೆ. ಸೊ ತಮ್ಮ ಮನಸ್ಸಿಗೆ ಬಂದಾಗೆ ಹಾಸ್ಟೆಲ್ ಅನ್ನ ಕಂಪಲ್ಸರಿ ಅಂತ ಹೇಳೋದು. ಸೊ ಬಂದವರೆಲ್ಲ ಹಾಸ್ಟೆಲ್ ಕಂಪಲ್ಸರಿ ಅಂತ ಹೇಳಿದ್ರೆ, ಸೊ ಹಾಸ್ಟೆಲ್ ಅಲ್ಲಿ ನನಗೆ ಇರೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ 1,50,000 ಕೊಟ್ಟು ಹಾಸ್ಟೆಲ್ ಅಲ್ಲಿ ಇರೋದಕ್ಕಿಂತ ನಾನು ಹೊರಗಡೆ PG ಅನ್ನ ಮಾಡಿಕೊಂಡು 60,000 80,000 PG ಅನ್ನ ಮಾಡ್ತೀನಿ. ಸೊ ಆಲ್ರೆಡಿ 10 ಲಕ್ಷ 15 ಲಕ್ಷ ಕಾಲೇಜಿಗೆ ಕೊಟ್ಟು ಮತ್ತೆ ಹಾಸ್ಟೆಲ್ಗೆ ಕಂಪಲ್ಸರಿಯಾಗಿ ಕೊಡಬೇಕು ಅಂತಂದ್ರೆ ಇದು ಯಾವ ನ್ಯಾಯ? ಅಂದ್ರೆ ಇದು ಹಗಲು ದರೋಡೆ ಅಂತ ನಾವೇನು ಹೇಳ್ತೀವಲ್ಲ, ಸೊ ಬಿಸ್ನೆಸ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ತಮಗೆಲ್ಲರೂ ಗೊತ್ತಿದೆ, ಪ್ರತಿ ಕಾಲೇಜಲ್ಲೂ ಎಕ್ಸ್ಟ್ರಾ ಫೀಸ್ ತಗೋತಾರೆ, ಸ್ಕಿಲ್ ಲ್ಯಾಬ್ ಫೀಸ್ ಅಂತ ಹೇಳ್ತಾರೆ, ಅಪ್ರಾನ್ ಅಂತ ಹೇಳ್ತಾರೆ, ಬೋನ್ ಸೆಟ್ ಅಂತ ಹೇಳ್ತಾರೆ, ಕೊಡೋಣಂತೆ ಒಂದು 30-40 ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಡೋಣಂತೆ. ಕೆಲವೊಂದಷ್ಟು ಕಾಲೇಜಸ್ ಅಲ್ಲಿ 80,000 to 1 lakh rupees ತಗೋತಾರೆ, ಬಟ್ ಒಂದೇ ವರ್ಷ ತಗೋತಾರೆ. ಸೊ ಫಸ್ಟ್ ಇಯರ್ ಅಷ್ಟೇ ತಗೋತಾರೆ. ಸೊ ಅದನ್ನು ಕೂಡ ಕೊಡೋಣಂತೆ. ಆದರೆ ಕೆಲವೊಂದಷ್ಟು ಕಾಲೇಜ್ಗಳಲ್ಲಿ 1,30,000 50,000 ತಗೊಂಡು ಸೊ 2.5 ಲಕ್ಷದ ತನಕ ಖಾಸಗಿ ಕಾಲೇಜುಗಳಲ್ಲಿ ಹಾಸ್ಟೆಲಿಗೆ ಕಂಪಲ್ಸರಿಯಾಗಿ ಕೊಡಲೇಬೇಕು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ? ಹೋಗ್ಲಿ, ನೀವೇ ಹೇಳಿ ವಿದ್ಯಾರ್ಥಿಗಳು ಮತ್ತೆ ಪಾಲಕರೇ, 2.5 ಲಕ್ಷ ಒಂದು ವರ್ಷಕ್ಕೆ ಹಾಸ್ಟೆಲಿಗೆ ತೆಗೆದುಕೊಂಡಂತಹ ಕಾಲೇಜು ಆ ಒಂದು 5 ಸ್ಟಾರ್ ಫೆಸಿಲಿಟಿ ಇರುವಂತ ಊಟವನ್ನಾದ್ರೂ ಕೊಡ್ತದ? ಹಾಗಾದ್ರೆ ಆ ಕಾಲೇಜಲ್ಲಿ ಇರುವಂತ ವಿದ್ಯಾರ್ಥಿಗಳ ಕೇಳಿ ನೋಡಿ, ಊಟ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಮೀನಿಂಗ್ ಏನು? ವ್ಯವಸ್ಥೆಯಾದ್ರೂ ಸರಿ ಇರಬೇಕಾ? 2.5 ಲಕ್ಷ ರೂಪಾಯಿ ತಗೊಂಡು ಒಂದು ಊಟ ಸರಿ ಇಲ್ಲ, ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತಂದ್ರೆ ಹೋಗ್ಲಿ, 2.5 ಲಕ್ಷ ಅಂಥದ್ದು ಊಟ ಏನಪ್ಪ ಕೊಡ್ತಾರೆ ಅವರು? ನಾನು ನೋಡ್ಬೇಕಾಗಿದೆ. ಸೊ ವೆಜ್ ನಾನ್ ವೆಜ್ ಏನ್ ಬೇಕಾದ್ರೂ ತಗೊಳ್ಳಿ. 2.5 ಲಕ್ಷ ಪರ್ ಇಯರ್ ಒಬ್ಬ ವಿದ್ಯಾರ್ಥಿಗೆ ಹಾಸ್ಟೆಲ್ಗೆ ತಗೋತಾರೆ ಅಂತ ಅಂದ್ರೆ ಇಟ್ಸ್ ಟೂ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ KE ಅವರಾಗಿರ್ಬೋದು ಅಥವಾ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಆಗಿರ್ಬೋದು ಅಥವಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬರುವಂತಹ ಕಾಲೇಜಸ್ಗಳಾಗಿರೋದ್ರಿಂದ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಇರಬಹುದು, ಇವರೆಲ್ಲರೂ ಈ ಒಂದು ವಿಷಯದ ಬಗ್ಗೆ ಗಮನ ಹರಿಸಿ ಇದಕ್ಕೆ ತಕ್ಕನಾದ ಆಕ್ಷನ್ ಅನ್ನ ತೆಗೆದುಕೊಳ್ಳಲೇಬೇಕು. ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ವಿದ್ಯಾರ್ಥಿಗಳು ಅಲ್ಲಿ ಕಲಿತಾ ಇರ್ತಾರೆ. ವಿದ್ಯಾರ್ಥಿಗಳ ಪಾಲಕರು ಇದರ ಬಗ್ಗೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಬರೋದಿಲ್ಲ. ಏನೋ ರಿಸ್ಕ್ ತಗೊಂಡು ಕೋರ್ಟಿಗೆ ಹೋಗಿ ಲಾ ಪ್ರಕಾರ ನಾವು ಆಕ್ಷನ್ ತಗೋತೀವಿ ಅಂತ ಅಂದ್ರೂ ಕೂಡ ಯಾವ ವಿದ್ಯಾರ್ಥಿಗಳು ತಮ್ಮ ಮಕ್ಕಳು ಅಥವಾ ಯಾವ ಪಾಲಕರು ತಮ್ಮ ಮಕ್ಕಳ ಭವಿಷ್ಯವನ್ನ ಅಡವಿಟ್ಟು ಇಂತಹ ಕೆಲಸವನ್ನು ಮಾಡ್ತಾರೆ? ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಂಡು KE ಅವರಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ಸೊ ಇಂತಹ ಕಾಲೇಜಿನ ವಿರುದ್ಧ ಸೊ ಕ್ರಮ ಕೈಗೊಳ್ಳಲೇಬೇಕು. ಇಂತಹ ಎಕ್ಸ್ಟ್ರಾ ಫೀಸ್ ತಗೊಳ್ಳೋದನ್ನ ಬಂದ್ ಮಾಡಲೇಬೇಕು. ಇಲ್ಲಿ ಹೇಳ್ತಾ ಇರೋದೇನಂತಂದ್ರೆ, ಕಾಲೇಜಿನಲ್ಲಿ ಸೀಟು ಪಡೆದ ಮಾತ್ರಕ್ಕೆ ಹಾಸ್ಟೆಲ್ ಪಡೆಯಲೇಬೇಕೆಂಬ ನಿಯಮ ಇಲ್ಲದಿದ್ದರೂ ಕೂಡ ಬಹುತೇಕ ಖಾಸಗಿ ಮೆಡಿಕಲ್ ಕಾಲೇಜುಗಳು ಹಾಸ್ಟೆಲ್ ಎಂಬ ಹೆಸರಿನಲ್ಲಿ ಹಣ ವಸೂಲಿಗೆ ಮುಂದಾಗಿದೆ. ಎಸ್, ಡೆಫಿನೆಟ್ಲಿ ಇದು ಹೌದು. ಇಲ್ಲಿ ನೋಡಿ, ಕುಲಪತಿ ಆಗಿರುವಂತ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಯವರಾಗಿರುವಂತ MK ರಮೇಶ್ ಅವರು ಹೇಳ್ತಾರೆ, ಹಾಸ್ಟೆಲ್ ಸೌಲಭ್ಯವನ್ನು ಕಡ್ಡಾಯವಾಗಿ ಪಡೆಯಬೇಕೆಂಬುದು ಸರಿಯಲ್ಲ. ಈ ಸಂಬಂಧ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ ದೂರು ನೀಡಬಹುದು. ದೂರು ನೀಡ್ತೀವಿ, ಇದಕ್ಕೆ ತಕ್ಕಂತ ಆಕ್ಷನ್ ತಗೊಂಡಿದೀವಿ ಅನ್ನೋದಕ್ಕೆ ಪ್ರೂಫ್ ಏನಾದ್ರು ಇದೆಯಾ? ವಿದ್ಯಾರ್ಥಿಗಳೇ, ನೀವು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಗೆ ಹೋಗಿ ದೂರನ್ನ ನೀಡಿ. ದೂರನ್ನ ನೀಡೋದಕ್ಕೆ ವಿದ್ಯಾರ್ಥಿಗಳು ಮುಂದಾಗೋದಿಲ್ಲ, ಯಾಕಂದ್ರೆ ಅವರು ಆ ಕಾಲೇಜಲ್ಲಿ ಕಲಿತಾ ಇರ್ತಾರೆ. ಆ ಕಾಲೇಜಿನ ವಿರುದ್ಧ ಹೇಗೆ ದೂರು ಕೊಡ್ತಾರೆ? ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿ KE ಪ್ರಕಾರ ಮಂಗಳೂರಿನ ಮೂಲದ ಖಾಸಗಿ ಕಾಲೇಜಿನಲ್ಲಿ MBBS ಸೀಟು ಪಡೆದುಕೊಂಡಿದ್ದಾನೆ. ಸರ್ಕಾರ ನಿಗದಿ ಮಾಡಿರುವ ಶುಲ್ಕ ಪಾವತಿಸಿ ಪೋಷಕರ ಜೊತೆ ಕಾಲೇಜಿಗೆ ತೆರಳಿದಾಗ ಆಡಳಿತ ಮಂಡಳಿ ಕಡ್ಡಾಯವಾಗಿ 2.5 ಲಕ್ಷವನ್ನ ಬರೀ ಹಾಸ್ಟೆಲ್ಗಿದು, ನಿಮಗೆ ಪ್ರೂಫ್ ಅನ್ನ ತೋರಿಸ್ತೀನಿ, ಬರೀ ಹಾಸ್ಟೆಲ್ಗೆ ಆ ಕಾಲೇಜಿನ ಮಂಗಳೂರಿನ ಆ ಖಾಸಗಿ ಕಾಲೇಜಿನ ಒಂದು ಶೀಟ್, ಇನ್ನೊಂದು ಶೀಟ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ.
ಇದು ಆ ಕಾಲೇಜಿನ ಒಂದು ಶೀಟ್. ಇದು 22 ನೋಡಿ 18/4/2022 ಲಾಸ್ಟ್ ಇಯರ್ ತೋರಿಸ್ತಾ ಇದ್ದೀನಿ ನಾನು. ಈ ವರ್ಷ ಇದಕ್ಕಿಂತ ಜಾಸ್ತಿ ಆಗಿದೆ ಫೀಸು, ಗೊತ್ತಿರ್ಲಿ. ಇಲ್ಲಿ ನೋಡಿ ಟ್ಯೂಷನ್ ಫೀಸು 98, ಇದು ಲಾಸ್ಟ್ ಇಯರ್ ಫೀಸ್ ಇತ್ತಾ, ಇದು KE ಅವ್ರದ್ದು ಗೊತ್ತಿರ್ಲಿ. ಈ ವರ್ಷ 10.9 ಆಗಿದೆ, ಲಾಸ್ಟ್ ಇಯರ್ 9.81 ಲ್ಯಾಕ್ ಇತ್ತು. ಯೂನಿವರ್ಸಿಟಿ ಫೀಸ್ 12,450. ಹಾಸ್ಟೆಲ್ ಫೀಸ್ ನೋಡಿ 97,500 ಹಾಸ್ಟೆಲ್ ಫೀಸು. ಬಟ್ ಮತ್ತೆ ಮೆಸ್ಸಿಗೆ 1,07,500 ರೂಪಾಯಿ ಕೊಡಬೇಕು. ಅಂದ್ರೆ ಎರಡೂ ಸೇರಿ 2 ಲಕ್ಷ ರೂಪಾಯಿ ಆಯ್ತು ಆಲ್ಮೋಸ್ಟ್ ಇದು. ಹಾಗೆ ಮುಂದೆ ಹೊರ್ತಾವ್ ನೋಡಿ. ಸೆಕೆಂಡ್ ಇಯರ್ ನೋಡಿ 11 ಅಂದ್ರೆ 1,12,000 ಪ್ಲಸ್ 97. ನೋಡಿ ಥರ್ಡ್ ಇಯರ್ 1,54,000 ಪ್ಲಸ್ 1,21,000. ಅಂದ್ರೆ 3ನೇ ವರ್ಷಕ್ಕೆ ಬರೋ ತನಕ ಅಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳ ಹೊಟ್ಟೆ ದೊಡ್ಡದಾಗ್ತದೆ. ಸೊ ಒಬ್ಬ ವಿದ್ಯಾರ್ಥಿ ಇಬ್ಬಿಬ್ರದ್ದು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಹೌದಾ? ಮೆಡಿಕಲ್ ಮಾಡ್ತಾ ಅವ್ನು ಊಟ ಮಾಡೋದೇ ಕೆಲಸ ಅವನಿಗೆ. ನೋಡಿ 1,54,000 ಪ್ಲಸ್ 1,21,000 ಅಂದ್ರೆ 2,80,000 ಆಯ್ತು. ಬರೀ ಹಾಸ್ಟೆಲಿಗೆ 2,80,000 ಅಂತಂದ್ರೆ ಅಂತ ಎಂತ ಊಟವನ್ನು ಇವರು ಕೊಡ್ತಾರೆ ಅಂತ. ಸೊ ಐ ಕಾಂಟ್ ಇಮ್ಯಾಜಿನ್ ಆಲ್ಸೋ. ಸೊ ಅದರ್ ಫೀಸ್ ನೋಡಿ 95,000 ತಗೋತಾ ಇದ್ದಾರೆ. ಥರ್ಡ್ ಅಂಡ್ ಫೋರ್ತ್ ಇಯರ್ಗೆ 1,42,500 ರೂಪೀಸ್ ತಗೋತಾ ಇದ್ದಾರೆ. ಇದು ಕೂಡ ಟೂ ಮಚ್. ಯಾವ ಒಬ್ಬ ವಿದ್ಯಾರ್ಥಿ ಅಥವಾ ಪೇರೆಂಟು 11,000 ಅಥವಾ 11 ಲ್ಯಾಕ್ ಅಂದ್ರೆ 10.9 ಲ್ಯಾಕ್ ಅಂತ ಕಾಲೇಜಿಗೆ ಹೋದಂತ ವಿದ್ಯಾರ್ಥಿ ಎಟ್ ದ ಎಂಡ್ ಆಫ್ ದ ಇಯರ್ 16 ಲಕ್ಷ ರೂಪಾಯಿಯನ್ನ ಪೇ ಮಾಡಬೇಕು ಅಂತ ಅಂದ್ರೆ ಇಟ್ ಈಸ್ ವೆರಿ ಮಚ್, ಟೂ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು. ವಿದ್ಯಾರ್ಥಿಗಳೇ, ನಿಮಗೆ ಪಾಸಿಬಿಲಿಟಿ ಇದ್ರೆ ಈ ಒಂದಿಷ್ಟು ಶೀಟ್ಗಳನ್ನು ನೀವು ಅಲ್ಲಿ ಕೊಡ್ತಾರೆ, ಹೌದಾ? ದಯವಿಟ್ಟು ಇದನ್ನ ತೆಗೆದುಕೊಂಡು ಹೋಗಿ ರಿಟರ್ನ್ ಅಲ್ಲಿ ಕಂಪ್ಲೇಂಟ್ ಕೊಡಿ, ಏನಾದ್ರೂ ಆಕ್ಷನ್ ಆಗ್ತದೆ ನೋಡೋಣಂತೆ. ಅದು ಕೂಡ ಗೊತ್ತಿರಲಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಷ್ಟಿರುವಂತ ಫೀಸು 3ನೇ ಮತ್ತು 4ನೇ ವರ್ಷ ಇಷ್ಟೇ ಯಾಕಾಗ್ತದ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. 4.5 ವರ್ಷ MBBS ಇತ್ತು, ಬಟ್ 2021 ಬ್ಯಾಚ್ ನಿಂದ ಇದು 4 ವರ್ಷ ಮಾಡಿದ್ದಾರೆ. ಬಟ್ 4.5 ವರ್ಷದ ಫೀಸ್ ಅನ್ನು ತಗೋತಾರ ಅವರು, ತಗೊಳ್ಳಿ. ಬಟ್ ಒಂದು ಲಿಮಿಟ್ ಇರಬೇಕಾ? ಹಾಸ್ಟೆಲ್ ಫೀಸ್ ಮತ್ತು ಮೆಸ್ ಫೀಸ್ ಅನ್ನು ನೋಡಿ, 3ನೇ ವರ್ಷ 4ನೇ ವರ್ಷ ನಗು ಬರ್ತಾ ಇದೆ. 1,54,000 ಮೆಸ್ಸಿಗೆ ಖಾಲಿ ಮಾಡಬೇಕು, 1,07,000 ಫಸ್ಟ್ ಇಯರ್ ಕೊಟ್ಟವನು 50,000 ಜಾಸ್ತಿ ಕೊಡ್ಬೇಕಂದ್ರೆ ಅವನ ಹೊಟ್ಟೆ ಏನು ದೊಡ್ಡದಾಗ್ಬಿಡ್ತದ? ಗಣಪತಿ ಹೊಟ್ಟೆ ಆಗಿಬಿಡ್ತದ ಹಾಗಾದ್ರೆ ಅಂದ್ರೆ. ಇದು ಯಾವ ಒಂದು ರೀತಿಯಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಇದರ ಬಗ್ಗೆನ ಆರ್ಟಿಕಲ್ ಇಲ್ಲಿ ಕೊಟ್ಟಿರುವಂತದ್ದು ನಾನು ವಿತ್ ಪ್ರೂಫ್ ಅಲ್ಲಿ ತೋರಿಸಿದ್ದೀನಿ ಅಷ್ಟೇ. ಇಷ್ಟೆಲ್ಲ ಆಗಿ ನಾವೇನಾದ್ರೂ ಹಾಸ್ಟೆಲ್ ನನಗೆ ಬೇಡ ಅಂತ ಹೋದ್ರೆ, ನನಗೆ ಅಲ್ಲಿ ಕಲಿತಾ ಇರುವಂತ ವಿದ್ಯಾರ್ಥಿ ಹೇಳಿರುವಂತದ್ದು 1 ಲಕ್ಷ ರೂಪಾಯಿ ಫೈನ್ ಅನ್ನು ಕಟ್ಟು ಹೊರಗೆ ಹೋಗು ಅಂತ ಹೇಳ್ತಾರೆ. ಅದರ ಜೊತೆಗೆ ಇಲ್ಲಿ ಕೊಟ್ಟಿರುವಂತದ್ದು ಪೇಪರ್ ನಲ್ಲಿ ವಾರ್ಷಿಕ 2.5 ಲಕ್ಷ ರೂಪಾಯಿಗಳನ್ನ ಹಾಸ್ಟೆಲ್ಗೆ ಪಾವತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂದರೆ ನಿಮ್ಮದು ಅಂದ್ರೆ ಅಲ್ಲಿದ್ದವರು ನಿಮಗೆ ಧಮಕಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನನಗೆ ಪ್ರೂಫ್ ಇಲ್ಲ, ನಾನು ಇದರ ಬಗ್ಗೆ ಮಾತಾಡೋದಿಲ್ಲ. ಅಂದ್ರೆ ನಿಮ್ದು ಇಂಟರ್ನಲ್ ಮಾರ್ಕ್ಸ್ ಇರ್ತದ, ನಾವು ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಫೈನ್. ಈ ರೀತಿಯಾಗಿ ಶುಲ್ಕಕ್ಕೆ ಸಂಬಂಧಪಟ್ಟಾಗೆ ಪ್ರತಿನಿತ್ಯ ಅರೌಂಡ್ 3ರಿಂದ 4 ದೂರುಗಳು KEಗೆ ಬರ್ತಾ ಇರ್ತದೆ. ಬಟ್ ಈ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತಹ ನಿಯಂತ್ರಣ ಪ್ರಾಧಿಕಾರ ಅಂತ ನಾವೇನ್ ಹೇಳ್ತೀವಿ, ಅದಕ್ಕೆ ಅಧ್ಯಕ್ಷರೇ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಈ ಮಂಗಳೂರಿನ ಖಾಸಗಿ ಕಾಲೇಜ್, ಮಂಗಳೂರಲ್ಲಿ ಇರೋದೇ ಒಂದು 4-5 ಕಾಲೇಜ್ ಇದೆ. ಬಟ್ ಇದರಲ್ಲಿ ಮಂಗಳೂರಿನಲ್ಲಿ ಈ ರೀತಿಯಾಗಿ ನಿಮ್ಮ ಕನಸನ್ನ ಚೂರು ಚೂರು ಮಾಡುವಂತಹ ಕಾಲೇಜು ಯಾವುದು ಅನ್ನೋದನ್ನ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ನಿಮ್ಮ ಕನಸನ್ನ ಚೂರು ಮಾಡ್ಕೊಳ್ಳೋದಕ್ಕೆ ಅಂತಹ ಕಾಲೇಜಿಗೆ ನೀವು ಅಡ್ಮಿಷನ್ ತಗೊಂಡ್ರಿ ಅಂತಂದ್ರೆ ಇದರ ಬಗ್ಗೆ ಗೊತ್ತಿರಲಿ. ಯು ಹ್ಯಾವ್ ಟು ಪೇ 16 lakh rupees ಪರ್ ಇಯರ್, ಥರ್ಡ್ ಅಂಡ್ ಫೋರ್ತ್ ಇಯರ್. ಅಂದ್ರೆ ಇವಕ್ಕೆಲ್ಲ ಮೆಂಟಲಿ ರೆಡಿ ಆಗ್ಬಿಟ್ಟು ಕಾಲೇಜಿಗೆ ಹೋಗಿ. ಯಾಕಂತಂದ್ರೆ ಈಗ ಮಾಪಪ್ಪಿನಲ್ಲಿ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇಂತಹ ಕಾಲೇಜಲ್ಲಿ ಸೀಟ್ ತಗೊಂಡ ಮೇಲೆ ಏನಾದ್ರೂ ನಿಮಗೆ ಗೊತ್ತಾದ್ರೆ ಈ ರೀತಿ ಆಗಿದೆ, ಏನ್ ಮಾಡಬೇಕು ಅಂತ ಹೇಳಿ. ಈ ರೀತಿ ಬಹಳಷ್ಟು ಕಾಲೇಜಸ್ಗಳು ಇಲ್ಲ, ಬಟ್ ಕೆಲವೊಂದಷ್ಟು ಕಾಲೇಜಸ್ಗಳಲ್ಲಿ ಈ ರೀತಿ ಇದೆ. ಬಟ್ ಇದರಲ್ಲೂ ಮಂಗಳೂರಿನ ಈ ಒಂದು ಖಾಸಗಿ ಕಾಲೇಜ್ ಏನಿದೆ, ನಾನು ತೋರಿಸಿರುವಂತದ್ದು ಕೂಡ ಈ ಒಂದು ಖಾಸಗಿ ಕಾಲೇಜಿನ ಒಂದು ಪ್ರೂಫೇ ಹೊರತು ಬೇರೆದಲ್ಲ. ಈ ಒಂದು ಖಾಸಗಿ ಕಾಲೇಜ್ ಏನಿದೆ ಇದು ಅತಿಯಾಗಿ ಚಾರ್ಜ್ ಮಾಡ್ತಾ ಇದೆ, ನಮ್ಮ ವಿದ್ಯಾರ್ಥಿಗಳು ಮತ್ತು ಪೇರೆಂಟ್ಸ್ಗಳಿಗೆ ಬಹಳ ಹೊರೆಯಾಗ್ತಾ ಇದೆ. ಇದರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರೂ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಯಾವುದೋ ಒಂದು ಕನಸನ್ನು ಹೊತ್ತು ಹೋಗಿರ್ತಾರೆ. ಓಕೆ, ನಾನು MBBS ಅನ್ನ ಮಾಡಬೇಕು ಅಂತ ಒಂದು ಕನಸನ್ನು ಹೊತ್ತು ಹೋದಂತಹ ಕನಸಿರುವಂತಹ ವಿದ್ಯಾರ್ಥಿಯ ಆ ಕನಸು ಚೂರು ಆದ್ರೆ ಆ ವಿದ್ಯಾರ್ಥಿ ಬಹಳ ಬೇಜಾರು ಮಾಡ್ಕೋತಾನೆ. ಈ ರೀತಿ ಆ ಕನಸನ್ನ ಚೂರು ಮಾಡ್ಕೊಳ್ಳೋದಕ್ಕೆ ಬಿಡದೇನೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ಕೇಸ್ ಬಗ್ಗೆ ಅಥವಾ ಈ ಒಂದು ಶುಲ್ಕವನ್ನು ಜಾಸ್ತಿ ತಗೊಳ್ತಾ ಇರೋದ್ರ ಬಗ್ಗೆ ವಿದ್ಯಾರ್ಥಿಗಳನ್ನ ಕೇಳಬೇಕು. ಇದರ ಬಗ್ಗೆ ಆಕ್ಷನ್ ಅನ್ನು ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾಲೇಜನ್ನ
ಗುರಿ ಮಾಡಿ ಹೇಳ್ತಾ ಇಲ್ಲ, ಯಾವುದೇ ಕಾಲೇಜನ್ನು ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಬಟ್ ಈ ರೀತಿಯಾಗಿ ಯಾವುದೇ ವಿದ್ಯಾರ್ಥಿಯ ವೈದ್ಯ ಆಗಬೇಕು ಅಂದರೆ MBBS ಮಾಡಿ ಡಾಕ್ಟರ್ ಆಗಬೇಕು ಎಂಬ ಕನಸನ್ನು ಚೂರು ಮಾಡೋದಕ್ಕೆ ಯಾವ ಕಾಲೇಜು ಕೂಡ ಹೋಗಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.